ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಫೈ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ರಾ? ವೀಕೆಂಡ್ ಹೇಗೆ ಕಳೆದ್ರಿ? ಸೊ ಇವತ್ತು ಬಂದು ನಾನು ಡೇ 7, 8, 9 ಎಲ್ಲ ಸೇರಿಸಿ ವೀಕೆಂಡ್ ವ್ಲಾಗ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವ್ಲಾಗ್ನ ಬೆಳಗ್ಗೆ 4 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. 4 ಗಂಟೆ 4:15ಗೆ. ಅದಕ್ಕೆ ಕೂಂಬೆಲ್ಲ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಎದ್ದಾಗಿ ಇನ್ನೇನು ಫ್ರೆಶ್ ಅಪ್ ಆಗೋಕ್ಕೂ ಟೈಮ್ ಇರಲಿಲ್ಲ, ಸುಮ್ಮನೆ ಎದ್ದು ರೆಡಿಯಾಗಿ ಓಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ ಕೇಸ್ ನೀವು ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ, ನನ್ನ ಚಾನಲ್ ಹೆಸರು ಐಫೈ ಕನ್ನಡ ವ್ಲಾಗ್ಸ್. ನಾನು ಮಮತಾ ಅಂತ UK ಇಂದ, ಇಂಗ್ಲೆಂಡಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನಾ ಆಗಲೇ 8 ವರ್ಷದಿಂದ ಮಾಡ್ತಾಯಿದ್ದೀನಿ. ಕಳೆದ 4 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗಿತ್ತು, ಮತ್ತೆ ಶುರು ಮಾಡಿದ್ದೀನಿ. ಸೊ ನಿಮ್ಮ ಎನ್ಕರೇಜ್ಮೆಂಟ್ ಎಲ್ಲ ತುಂಬ ಇಂಪಾರ್ಟೆಂಟು. ಸೊ ವ್ಲಾಗ್ನೆಲ್ಲ ನೋಡಿ ಕಾಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸಹ ನಾನು ಡೈಲಿ ರೀಲ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ. ಸೊ ನಾವು ಇವತ್ತು ಹೋಗ್ತಾ ಇರೋಂಥ ಜಾಗ ಬಂದು ರೀಡಿಂಗ್ ಅಂತ. ಇದು ಬಂದು ಕೆಂಟಲ್ಲಿದೆ. ಸೊ ಇದು ಬಂದು ಮಕ್ಕಳಿಗೆ ಸ್ಪೆಷಲಿ ಹೋಗ್ತಾ ಇರೋದು, ಕಿಡ್ಸಿಗೆ. ಯೂಶ್ವಲಿ ಅಪ್ಪಂದರು ಇವರು ಡ್ಯಾಡ್ಸೇ ಕರ್ಕೊಂಡು ಹೋಗೋರು, ಇಲ್ಲಾಂದರೆ ಇದು ಆನ್ಲೈನ್ ಟ್ಯೂಷನ್ ಆ್ಯಕ್ಚುಲಿ ಇವರಿಗೆ. ಇದು ಬಂದು ಗ್ರಾಮರ್ ಎಕ್ಸಾಮ್ಸು, ಗ್ರಾಮರ್ ಸ್ಕೂಲ್ಸಿಗೆ ಅಂತ ಹೇಳಿ ಟ್ಯೂಷನ್ ತೊಗೊಂಡಿದ್ವಿ. ಇದು ಬಂದು ಆನ್ಲೈನಲ್ಲೇ ಇರ್ತಾಯಿತ್ತು ಪ್ರತಿದಿನವೂ. ಆನ್ಲೈನಲ್ಲೇ ಮತ್ತು ಎಕ್ಸಾಮ್ಸ್ಗೆಲ್ಲ ರೆಡಿ ಆಗ್ತಾಯಿದ್ರು. ಬಟ್ ಏನಂದರೆ ಇಷ್ಟು ದಿನಕ್ಕೆ ಒಂದು ಸತಿ ಅಂತ ಹೇಳ್ಬಿಟ್ಟು ಮೀಟ್ ಆಗೋಕ್ಕೆ ಮಕ್ಕಳನ್ನ ಕರೆದಿರ್ತಾರೆ, ಅಲ್ಲೇ ಡೈರೆಕ್ಟಾಗಿ ಮೀಟ್ ಆಗೋಕ್ಕೆ ಅಂತ. ಹೆಂಗಿದ್ರು ಮಕ್ಕಳು ಹೋಗ್ತಾ ಇದ್ರಲ್ಲ, ಸೊ ಇವಾಗೆಲ್ಲ ಎಕ್ಸಾಮ್ಸ್ದು ಅದು ಎಲ್ಲ ಮುಗೀತಲ್ಲ. ಸೊ ಲಾಸ್ಟಲ್ಲಿ ಅವರಿಗೆ ಒಂದು ಮಕ್ಕಳಿಗೆಲ್ಲ ಆನ್ಲೈನ್ ಟ್ಯೂಷನ್ಸ್ ಏನು ನೋಡ್ತಾಯಿದ್ರು, ಅವರಿಗೆಲ್ಲ ಒಂದು ಡೈರೆಕ್ಟ್ ವಿಸಿಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ದಂಗೂ ಆಗತ್ತೆ ಅಂತ ಕರೆದಿದ್ರು. ಸೊ ಹಂಗೆ ಹೇಗಿದ್ರು ಮಕ್ಕಳು ಹೋಗ್ತಾ ಇದ್ರಲ್ಲ, ಇವತ್ತು ಮದರ್ಸ್ ಡೇನೂ ಇತ್ತು ವೀಕೆಂಡಲ್ಲಿ. ನಾವು ಹೋಗೋಣ ಅಂತ ಹೇಳಿ ಅದ್ರ ಜೊತೆ ಹೋದ್ವಿ. ಇಲ್ಲೇನಂದರೆ ಇಂಡಿಯನ್ ಫುಡ್ಡೆಲ್ಲ ಚೆನ್ನಾಗಿ ಅವೈಲಬಿಲಿಟಿ ಇತ್ತು. ಇವ್ರುಗಳು ಇವರು ಪವನ್ ಮತ್ತು ಅವರು ಇನ್ನೊಂದು ಸತಿ ಹೋದಾಗ ಅಲ್ಲಿ ತಿಂದು ಬಂದಿದ್ರಂತೆ, ಚೆನ್ನಾಗಿದೆ ಅಂತ ಹೇಳಿ ಈ ಸತಿ ನಾವು ಹೊರಟ್ವಿ. 2-3 ಕಾರಲ್ಲಿ ಹೋಗೋದೇನು ಅಂದ್ಬಿಟ್ಟು ಎಲ್ಲರೂ ಸೇರಿ ಒಂದೇ ಕಾರಲ್ಲಿ ಹೋಗ್ತಾಯಿದ್ವಿ. ಅವ್ರದ್ದು ಕಾರ್ ದೊಡ್ಡದಿತ್ತು, 7 ಸೀಟರ್ದು. ಸೊ ಎಲ್ಲರೂ ಬೆಳಗ್ಗೆ ಎದ್ದು ಫುಲ್ಲು ಚಳಿಲಿ ಹೊರಟಿದ್ವಿ. ಇಲ್ಲಿ ಬಂದು ಮಕ್ಕಳಿಗೆ ಏನಂದರೆ ಸರು ಕರೆದಿದ್ರಲ್ಲ, ಆ ಜಾಗಕ್ಕೆ ರೀಚ್ ಆದಮೇಲೆ ಎಲ್ಲ ಮಕ್ಕಳಿಗೂ ಬ್ರೇಕ್ಫಾಸ್ಟ್ನ ಸರು ಕಡೆಯಿಂದ ಅರೇಂಜ್ ಇತ್ತು. ಅವರು ಆನ್ಲೈನ್ ಟ್ಯೂಷನ್ ಮಾಡ್ತಿದ್ರಲ್ಲ, ಮುಖಾಮುಖಿ ಆಗುತ್ತೆ ಅಂತ ಕರೆದಿದ್ರು. ಸೊ ಎಲ್ಲ ಮುಗಿದ್ಮೇಲೆ ಒಂದ್ಸತಿನಾದರೂ ಮಕ್ಕಳನ್ನ ಬರೀ ಆನ್ಲೈನಲ್ಲೇ ನೋಡ್ತಾ ಇದ್ರಲ್ಲ, ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದರು. ಬಾರ್ ಆ್ಯಂಡ್ ಬ್ಲಾಕ್ ಅಂತ ತೋರಿಸ್ತಾ ಇದೆಯಲ್ಲ ಆ ಜಾಗದಲ್ಲಿ. ಸೊ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಟಿಪಿಕಲ್ಲು. ಸೊ ಅವ್ರನ್ನ ಮಕ್ಕಳನ್ನ ಅದರೊಳಗಡೆ ಬಿಟ್ಬಿಟ್ಟು ಅವ್ರು ಬರೋವರೆಗೂ ನಾವೇನು ಮಾಡೋದು ಅಂದ್ಬಿಟ್ಟು, ಮಕ್ಕಳನ್ನ ಬಿಟ್ಟು ದೂರನೂ ಹೋಗಂಗಿಲ್ವಲ್ಲ. ಸೊ ಅವರು 2 hours ಟೈಮ್ ಕೊಟ್ಟಿದ್ರು, ಅಷ್ಟರಲ್ಲಿ ಪಿಕ್ ಮಾಡಬೇಕಲ್ಲ. ಆ ಟೈಮಲ್ಲಿ ಬಂದು ನಾವು ಇಲ್ಲೇ ಕಾಸ್ತಾ ಇತ್ತು ಪಕ್ಕದಲ್ಲಿ. ಅಲ್ಲಿ ಎಲ್ಲರೂ ಫುಲ್ಲು ಚಳಿ ಇತ್ತು. ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಎಲ್ಲರೂ ಒಂದೊಂದು ಸ್ಟ್ರಾಂಗ್ ಆಗಿ ಕಾಫಿ ಕುಡಿದ್ವಿ. ಲಾಟೆ. ನೀವೇನು ತೊಗೊಂಡಿದ್ದೀರಾ? ಫ್ಲಾಟ್. ಎಕ್ಸ್ಟ್ರಾ ಕಾಫಿ ಶಾಟ್ ತೊಗೊಂಡವ್ರೆ. ಸೊ ಏನಂದರೆ ಕಾಫಿ ಕುಡಿಯೋದು ಇಂಡಿಯಾಗೆ ಬಂದಾಗ ಕುಡಿಬೇಕು ಅನ್ಸಲ್ಲ, ಆದರೆ ಈ ಚಳೀಲಿ ಕಾಫಿ ಕುಡಿಬೇಕು ಒಂದು ದೊಡ್ಡ ಲೋಟ ಅಂದರೆ ಏನು ಮಜಾ ಬರುತ್ತೆ ಗೊತ್ತಾ. ಅದರಲ್ಲೂ ಈ ಚಳೀಲಿ ಹಿಮ ಬೀಳ್ತಾ ಇರುತ್ತೆ, ಆ ಚಳೀಲಿ ಗಾಳಿ ಏನು ಉಸಿರು ಬಿಟ್ರೂ ಗಾಳಿ ಎಲ್ಲ ಫುಲ್ಲು ಎಲ್ಲ ಹೊಗೆ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಕಾಫಿ ಕುಡಿದು ಎಂಜಾಯ್ ಮಾಡಿ ನಾವು ಮಕ್ಳನ್ನ ಪಿಕ್ ಮಾಡಿದ್ವಿ. ಅವ್ರು ಆದಮೇಲೆ ಕಳಿಸಿದ್ರು. ಸೊ ಅದಾದಮೇಲೆ ಇಲ್ಲಿ ಬಂದು ಮಕ್ಳನ್ನ ಪಿಕ್ ಮಾಡಿದ್ಮೇಲೆ ಅವರು ಆನ್ಲೈನ್ ಟ್ಯೂಷನ್ ಏನು ಮಾಡ್ತಾಯಿದ್ರು ಸರು, ಆ ಜಾಗಕ್ಕೆ ಕರ್ಕೊಂಡು ಬಂದು ಇವತ್ತು ಲಾಸ್ಟ್ ಕ್ಲಾಸ್ ಅಂದ್ಬಿಟ್ಟು ಅವ್ರನ್ನೆಲ್ಲ ಮೀಟಪ್ ಆಗೋದಕ್ಕೆ ಅವರು ಡೈರೆಕ್ಟ್ ಅವ್ರು ಏನು ಇದು ಅವ್ರದ್ದು ಟ್ಯೂಷನ್ ಸೆಂಟರು. ಸೊ ಮಕ್ಕಳಿಗೆ ಡೈರೆಕ್ಟಾಗೂ ಕ್ಲಾಸ್ ಮಾಡ್ತಾಯಿದ್ರು, ಆನ್ಲೈನು ಮಾಡ್ತಾಯಿದ್ರು. ದೂರ ಇರೋರೆಲ್ಲ ಜಾಯ್ನ್ ಆಗೋಕ್ಕಾಗ್ದಿರ ಆನ್ಲೈನಲ್ಲಿ ಜಾಯ್ನ್ ಆಗ್ತಾಯಿದ್ರು. ಸೊ ಎಲ್ಲ ಮಕ್ಳಿಗೆ ಹೇಳ್ಬಿಟ್ಟು ಲಾಸ್ಟ್ ಒಂದು ಗುಡ್ ಬೈ, ಎಲ್ಲ ಕ್ಲಾಸಲ್ಲಿ ಮೀಟ್ ಆದಂಗೆ ಆಗುತ್ತೆ ಅಂತ ಹೇಳಿ ಅವರು ಟ್ಯೂಷನ್ ಸೆಂಟ್ರಿಗೆ ಪಿಕ್ ಕರೆದಿದ್ರು. ತಿಂಡಿ ಆದಮೇಲೆ ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿದ್ವಿ ಟ್ಯೂಷನ್ ಹತ್ರ. ಸೊ ಅಲ್ಲಿ ಅವರು ಸರ್ ಜೊತೆ ಮಾತುಕತೆಯಲ್ಲಿ ಅವ್ರು ಇರ್ತಾರೆ. ಸೊ ಆ ಟೈಮಲ್ಲಿ ನಾವೇನು ಮಾಡೋದು, ಅಲ್ಲೇ ಸಿಟಿ ಸೆಂಟರಿಗೆ ಬಂದು ನಾವು ಮಡ್ರಾಸ್ ಫ್ಲೇವರ್ಸ್ ಅಂತ ಈ ಜಾಗದ ಹೆಸರು. ಸೊ ಅಲ್ಲಿಗೆ ಬಂದ್ವಿ. ಸಿಟಿ ಸೆಂಟರ್ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಸಿಕ್ಕಾಬಟ್ಟೆ ವಾಕ್ ಮಾಡೋಕ್ಕೆ, ಮತ್ತು ರಿವರ್ ವಾಕ್ ಎಲ್ಲ ಇತ್ತು. ಆಮೇಲೆ ಇಂಡಿಯನ್ ಗ್ರಾಸರಿ ಎಲ್ಲ ಇತ್ತು. ನಾನು ಅಷ್ಟೊಂದು ಅದಂತೆಲ್ಲ ಇಂಡಿಯನ್ ಗ್ರಾಸರಿ ಇದು ಮಾಡಲಿಲ್ಲ. ಬಟ್ ಅದಾದಮೇಲೆ ನೆಕ್ಸ್ಟು ನಾವು ಮಡ್ರಾಸ್ ಫ್ಲೇವರ್ಸಿಗೆ ಹೋದ್ವಿ. ಪ್ಯಾಕ್ ಆಗಿತ್ತು. ಇದು ಅಂತೂ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ನಾನು ತಿಂದಿದ್ದು ಅಂತ ಹೇಳ್ಬೋದು. ಎಷ್ಟು ಜನ ಸಂದಣಿ ಅಂದರೆ ಫುಲ್ಲು ತುಂಬ್ಕೊಂಡ್ಬಿಟ್ಟಿದ್ರು. ಸೊ ನನ್ನ ಸಂತೆ ಥರ ಇಲ್ಲಿ ಬಂದು ಮಾರ್ನಿಂಗ್ ಟೈಮ್ಸು ಬೊಫೆ ಇರುತ್ತಂತೆ. ಸೊ ಬೊಫೆ ಇದ್ದಾಗ ಏನಂದರೆ ಅನ್ಲಿಮಿಟೆಡ್ ಎಷ್ಟಾದರೂ ಇರುತ್ತಲ್ಲ, ಸೊ ಆ ರೀತಿ. ಸೊ ತುಂಬ ಜನ ಇದ್ದರು, ಎಲ್ಲ ಇಂಡಿಯನ್ಸೇ ಹೇಳಬೇಕು ಅಂದರೆ ಆಲ್ಮೋಸ್ಟ್. ಇದು ಬಂದು ಇದು ರೀಡಿಂಗಲ್ಲಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಅಡ್ರೆಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನಂತೂ ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ. ಸೊ ಇಲ್ಲಿ ಬಂದು ಬೊಫೆ ತೊಗೊಂಡ್ವಿ. ಜಸ್ಟ್ 14 poundsಗೋ ಏನೋ ಇತ್ತು, 11 poundsಗೋ. ಎಲ್ಲರಿಗೂ ಅನ್ಲಿಮಿಟೆಡ್. ಎಷ್ಟು ವೆರೈಟಿ ಇತ್ತು ಅಂದರೆ 3-4 ಥರ ದೋಸೆ ಇತ್ತು, ಆಮೇಲೆ 3-4-5 ಥರ ಚಟ್ನಿ ಇತ್ತು, ಉಪ್ಪಿಟ್ಟಿತ್ತು, ಆಮೇಲೆ ಬಿಸಿಬೇಳೆ ಬಾತು, ಇನ್ನೂ ವಡೆ,
ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು. ಅಂದರೆ ಬ್ರೇಕ್ಫಾಸ್ಟಿಗೆ ಏನು ಇಡಬೇಕು ಅಷ್ಟು ಇಟ್ಟಿದ್ರು. ಅದಾದಮೇಲೆ ಅನ್ಲಿಮಿಟೆಡ್ ಕಾಫಿ ಟೀ ಇತ್ತು. ಅದಾದಮೇಲೆ ಇನ್ನೂ ಕೆಲವರಿಗೆ ಮಸಾಲೆ ದೋಸೆ ಸ್ಪೆಷಲ್ ಆಗಬೇಕು ಅಂದರೆ ಅಲ್ಲೇ ಬಿಸಿ ಬಿಸಿ ಹಾಕ್ಕೊಡ್ತಾಯಿದ್ರು. ಕೇಳಿದ್ರೆ ಅಂದರೆ ಅಲ್ಲಿರೋದು ಅಲ್ದಿರ ಅವ್ರಿಗೇನಾದರೂ ಅದೇ ದೋಸೆ ಬೇಕು ಅಂತ ಹೇಳಿದ್ರೆ ಅದನ್ನು ಹಾಕ್ಕೊಡ್ತಾಯಿದ್ರು. ಎಲ್ಲರೂ ಸಕ್ಕತ್ತಾಗಿ 2 ರೌಂಡ್ ಬ್ಯಾಟಿಂಗ್ ಮಾಡಿದ್ವಿ, ಒಂಥರ ಬ್ರಂಚ್ ಥರ ಆಲ್ಮೋಸ್ಟ್. ಆವತ್ತಿನ ದಿನ ಅಂತೂ ಇನ್ನು ಸಂಜೆವರೆಗೂ ಯಾರಿಗೂ ತಿನ್ನೋ ಮನಸ್ಸಿಲ್ಲ, ಅಷ್ಟು ಆರಾಮಾಗಿ ತಿಂದ್ವಿ. ಮನಸ್ಫೂರ್ತಿಯಾಗಿ ಭಾರತೀಯರಾಗಿ ನಾವು ಇಂಗ್ಲೆಂಡಲ್ಲಿ ಏನು ಮಿಸ್ ಮಾಡ್ಕೊತಿರ್ತೀವಿ ಇಂಡಿಯಾ ಫುಡ್ಡು. ನಾವು ಎಷ್ಟೇ ಅಡುಗೆ ಮಾಡ್ಬೋದು ಇಂಡಿಯನ್ ಫುಡ್ಡು, ಬಟ್ ಆದರೆ ಈ ಥರ ಫುಡ್ನ ಮಿಸ್ ಮಾಡ್ಕೊತಾ ಇರ್ತೀವಲ್ಲ, ಒಳ್ಳೆ ಮನಸ್ಫೂರ್ತಿಯಾಗಿ ತಿಂದು ಎಂಜಾಯ್ ಮಾಡಿದ್ವಿ ಎಲ್ಲರೂ. ಸೊ ಎಲ್ಲರೂ ತಟ್ಟೆ ತುಂಬ ಹಾಕೊಂಡು ಚೆನ್ನಾಗಿ ತಿಂದ್ವಿ. ಬ್ಯಾಟಿಂಗ್ ಎಲ್ಲ ಮುಗಿದ ಮೇಲೆ 1 ರೌಂಡ್ ಮತ್ತೆ ಎಷ್ಟು ಗಮ್ಮಂತ ಇತ್ತು ಅಂದರೆ ಪಕ್ಕಾ ಇಂಡಿಯನ್, ಅದೇ ಇನ್ನು ಅನ್ನಪೂರ್ಣ ಅದೆಲ್ಲ ಟೀ ಕಾಫಿ ಎಲ್ಲ ತರಿಸ್ತಾರಲ್ಲ ಆ ಥರ ಸಕ್ಕತ್ ಗಮ್ಮಂತ ಇತ್ತು. ಒಳ್ಳೆ ಕಾಫಿ ಟೀ ಕುಡಿದ್ವಿ. ಸೊ ಅದಾದಮೇಲೆ ಆ ಮಕ್ಕಳನ್ನ ಪಿಕ್ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 4-5 ಗಂಟೆ ಆಗಿತ್ತು. ಎಲ್ಲರೂ ಟುಸ್ ಆಗಿದ್ವಿ, ಎಲ್ಲ ಹೊಟ್ಟೆ ತುಂಬ ತಿಂದಿದ್ವಲ್ಲ, ಆರಾಮಾಗಿ ಮಲಗಿದ್ವಿ. ಮನೆಗೆ ಬಂದ್ವಿ, ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಏನಂದರೆ ಚಿಗ್ರು ಬಿಸಿಲು. ಇಲ್ಲಿ ಅಂದರೆ ಇಂಗ್ಲೆಂಡಲ್ಲಿ ಬೆಳಗ್ಗೆ ಮಳೆ, ಮಧ್ಯಾಹ್ನ ಸಂಜೆ ಬಿಸಿಲು, ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಆ ಥರ. ಸೊ ಇವಾಗ ಏನಂದರೆ ಸಮ್ಮರ್ ಶುರು ಆಗ್ತಾ ಇರೋದ್ರಿಂದ ಲೈಟಾಗಿ ಅವಾಗವಾಗ ಮೋಡದಿಂದ ನಮ್ಮ ಸೂರ್ಯ ಬಂದು ಹಾಯ್ ಹೇಳ್ತಾ ಇರ್ತಾರೆ. ಸೊ ಇವತ್ತು ಎಷ್ಟೋ ದಿನ ಆದಮೇಲೆ 6 ತಿಂಗಳು 7 ತಿಂಗಳಿಂದ ಬಟ್ಟೆ ಒಳಗಡೆ ಒಣಗಿಸಿ ಒಂಚೂರು ಬಿಸಿಲು ಬಂದರೂ ಸಾಕು, ಒಂಚೂರು ಬಿಸಿಲು ನಮ್ಮ ಮೇಲೆ ಬಟ್ಟೆ ಮೇಲೆ ಬಿದ್ದರೆ ಸಾಕು ಅಂತ ಹೇಳಿ ಓಡೋಗಿ ಒಂದು ಟ್ರಿಪ್ಪು ಬಟ್ಟೆ ಹೋಗ್ಬಿಟ್ಟು ಹಾಕಿದ್ದೆ. ಸೊ ಗಾರ್ಡನಲ್ಲಿ ಏನಂದರೆ ನೆಲದಲ್ಲಿ ಕಾಲಿಕ್ಕಾಗಲ್ಲ, ಅಷ್ಟು ಕೊಚ್ಚೆನೂ ಇತ್ತು, ಹುಲ್ಲೆಲ್ಲ ತುಂಬ ಬೆಳೆದ್ಬಿಟ್ಟಿದೆ. ಸೊ ಇದು ಬಂದು ಗಾರ್ಡನ್ ಮಾಡ್ತಾರಲ್ಲ, ಲಾನ್ ಮಾಡೋದು, ಅದೆಲ್ಲ ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಇವಾಗ ವಿಂಟರ್ ಇರೋದ್ರಿಂದ ಹೆಂಗಿದ್ರು ಗಾರ್ಡನಿಗೆ ಯಾರೂ ಕಾಲಿಕ್ಕಲ್ಲ, ಮತ್ತು ಫುಲ್ಲು ಯಾವಾಗೂ ಕೊಚ್ಚೆ ಮತ್ತು ಉಂಡುಂಡೆ ಇರುತ್ತೆ ಹುಲ್ಲೆಲ್ಲ. ಸೊ ಅವಾಗ ಏನು ಮಾಡಿದ್ರೆ ಹುಲ್ಲು ಸಮೇತ ಬಂದುಬಿಡುತ್ತೆ, ಹಾಳಾಗುತ್ತೆ ಅಂತ ಹೇಳಿ ಯಾರು ಯೂಶ್ವಲಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಬಿಸಿಲು ಬಂದರೆ ಆಮೇಲಿಂದ ಶುರು ಮಾಡ್ಬೋದು ಲಾನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಇನ್ಮೇಲೆ ಗಾರ್ಡನಿಗೆ ಬಂದು ಕುತ್ಕೊಳ್ಳೋದೆಲ್ಲ. ಸೊ ಈಗ ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಕತ್ಲಲ್ಲಿ ಒಂದು ದೀಪ ಕಾಣಿಸ್ದಂಗೆ ನಮಗೆ ಸೂರ್ಯ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಡೇಗೆ ಮಾರ್ನಿಂಗ್ ಆಗಲೇ ಸ್ವಲ್ಪ ಮೋಡನೇ ಇತ್ತು. ಸೊ ಹಿಂದಿನ ದಿನ ಸಿಕ್ಕಾಬಡೆ ಹೆವಿ ತಿಂದಿದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಲೈಟಾಗಿ ಇದನ್ನು ಮಾಡಿಕೊಂಡೆ, ಸ್ಮೂತಿ ಅಂತೆ ಬೌಲು. ಸೊ ಇದರಲ್ಲಿ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಓಟ್ಸ್ ಹಾಕ್ಕೊಂಡಿದ್ದೀನಿ, ಡೇಟ್ಸು, ಬನಾನಾ, ಸ್ಟ್ರಾಬೆರಿ, ನೀವು ಯಾವ ಹಣ್ಣಾದರೂ ಹಾಕ್ಕೋಬೋದು. ಓಟ್ಸ್ನ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಹಾಕ್ಕೊಂಡು ಅದ್ರ ಜೊತೆ ಇದೆಲ್ಲ ಹಾಕ್ಕೊಂಡು ಸ್ಮೂತಿ ಮಾಡ್ಕೊಂಡು ಕುಡಿಬೋದು. ತುಂಬ ಹೆಲ್ತಿಯಾಗಿ ಟೇಸ್ಟಿಯಾಗೂ ಇರುತ್ತೆ. ಸೊ ಇದನ್ನು ನಾನು ಬ್ರೇಕ್ಫಾಸ್ಟಿಗೆ ತಿಂದೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಂತು, ಅಂದರೆ ಸೂರ್ಯ ಬಂದ. ಸೊ ಸೂರ್ಯ ಬಂದಮೇಲೆ ನಾನು ಈಚೆ ಬಂದೆ. ಸೊ ಬಂದು ಮತ್ತೆ ಇನ್ನೊಂದು ಟ್ರಿಪ್ಪು ಬಟ್ಟೆನೇ ಏನು ನೆನ್ನೆ ಹಾಕಿದ್ದೆ ಅದನ್ನೇ ಹಾಕ್ಬಿಟ್ಟು ಮತ್ತೆ ಅದ್ರ ಜೊತೆಗೆ ಇನ್ನೂ 3 ಟ್ರಿಪ್ಪು ಏನು ಸ್ಟಾಕ್ ಆಗಿತ್ತು. ಯಾಕಂದರೆ ಬಟ್ಟೆನ ನಾವು ಇಷ್ಟಿಷ್ಟೇ ಒಗಿಸ್ಕೊಂಡು ಹಾರಾಕೊತಾ ಇರ್ತೀವಿ ಮನೆಯಲ್ಲೇ. ಸೊ ಅದರಿಂದ ಬಿಸಿಲು ಬಂತಲ್ಲ ಅಂತ ಹೇಳಿ ಚೆನ್ನಾಗಿ ಎಲ್ಲ ಬಟ್ಟೆನೂ ಒಂದು 4-5 ಟ್ರಿಪ್ಪು ಒಗೆದು ಹಾರಾಕಿ ಎಂಜಾಯ್ ಮಾಡಿದೆ. ಸ್ವಲ್ಪ ಬಿಸಿಲಲ್ಲಿ ನಾನು ಬಟ್ಟೆ ಇಬ್ಬರು ಒಣಗಾಕೊಂಡ್ವಿ. La 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 la. ನೋಡಿದ್ರಲ್ಲ,
ಇದೇ ಥರ ನಾನು ನನ್ನ ಬಟ್ಟೆನೂ ಇಬ್ಬರೂ ಸ್ವಲ್ಪ ಬಿಸಿಲಲ್ಲಿ ಒಣಗ್ಕೊಂಬಂದ್ವಿ. ತುಂಬ ಖುಷಿ ಆಯಿತು. ಮೈ ಮೇಲೆ ಆ ಸೂರ್ಯನ ಕಿರಣ ನೀವು ಹೇಳ್ತೀರಾ ಅಲ್ಲಿ ಚಳಿ ಅಂತ, ಅಲ್ಲಿ ತುಂಬ ಇದ್ದಿರುತ್ತಲ್ಲ ಬಿಸಿಲು. ಬಟ್ ಇಲ್ಲಿ ನಮಗೆ ಅದು ಎಷ್ಟು ಲಕ್ಸುರಿ ಅಂತ ನನಗೆ ಅಂದರೆ ಇಲ್ಲಿ ತುಂಬ ವರ್ಷದಿಂದ ಇರ್ತೀವಲ್ಲ, ಅದರಲ್ಲಿ ಈ ಚಳಿಲಿ ನಡೀತಾ ಇರ್ತೀವಲ್ಲ ಇಂಡಿಯಾದಿಂದ ಬಂದು, ನಮಗೆ ಗೊತ್ತು. ಸೊ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿಲು ಬಿದ್ರೂ ಎಷ್ಟೋ ಖುಷಿ ಆಯಿತು. ಲವಲವಿಕೆ ಬಂದುಬಿಡುತ್ತೆ ಮೈಯಲ್ಲಿ ಮನಸ್ಸಲ್ಲಿ. ಸೊ ಅದಾದಮೇಲೆ ಬಂದು ಬೀಟ್ರೂಟ್ ಪಲ್ಯ ಬಿಸಿ ಬಿಸಿ. ಇದನ್ನು ಯಾಕೆ ಬೀಟ್ರೂಟ್ ಪಲ್ಯ ಟೈಪ್ ಮಾಡ್ಕೊಂಡಿರಲಿ, ಸ್ವಲ್ಪ ಲಿಕ್ವಿಡಾಗಿ ಮಾಡ್ಕೊಂಡಿರ್ತೀನಿ. ಯಾಕಂದರೆ ನೆಕ್ಸ್ಟ್ ದಿನಕ್ಕೆ ನನಗೆ ಬಾಕ್ಸಿಗೆ ತೊಗೊಂಡೋಗ್ಬೇಕಂದ್ರೆ ರೈಸಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು, ದೋಸೆಗೂ ಆಗುತ್ತೆ ಅಂತ ಹೇಳಿ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಸೊ ಇದು ಯೂಶ್ವಲಿ ನಾನು ಎವ್ರಿ ವೀಕೆಂಡ್ ರೋಟೀನ್. ಯಾಕಂದರೆ ವೀಕೆಂಡ್ ಮುಗಿದ್ಮೇಲೆ ನೆಕ್ಸ್ಟ್ ಡೇಯಿಂದ ನಾನು ಸೋಮವಾರದಿಂದ ಕೆಲ್ಸಕ್ಕೆ ಹೋಗ್ತೀನಲ್ಲ. ಸೊ ಅದಕ್ಕೇನೆಂದರೆ ಆ ವೀಕ್ಗೆ ಸ್ವಲ್ಪ ಅಟ್ಲೀಸ್ಟ್ ಶುರು ಆಗಿದ ತಕ್ಷಣನೇ ಹಿಂದೆನೇ ಅಡುಗೆ ಅದು ಎಲ್ಲ ಇರಬಾರ್ದು ಅಂತ ಒಂದು 3-4 ದಿನಕ್ಕೆ ಆಗೋಷ್ಟಾದರೂ ಈ ಥರ ತರಕಾರಿಗಳು, ಸಲಾಡಿಗೆ ಬೇಕಾಗಿರೋದು, ಈರುಳ್ಳಿ, ಈ ಥರದ್ದು ಏನಾದ್ರು ಸ್ನ್ಯಾಕ್ಸಿಗೆ ಬೇಕಾಗಿರೋಂಥದ್ದು ಎಲ್ಲ ಹಚ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಬೇಸಿಕಲಿ ನೆಕ್ಸ್ಟ್ ಡೇಯಿಂದ ರನ್ನಿಂಗ್ ಇರುತ್ತಲ್ಲ. ಸೊ ಕೆಲಸದಿಂದ ಸಂಡೇ ಏನಂದರೆ ಆರಾಮಾಗಿ ಸ್ವಲ್ಪ ಇದೆಲ್ಲ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ದಿನ ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಈ ಥರದ್ದೆಲ್ಲ ನನಗೆ ಈಸಿ ಆಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟನ್ನ ಶೇರ್ ಮಾಡಿದ್ದೀನಿ, ನನ್ನ ವೀಕೆಂಡ್ ವ್ಲಾಗ್ನ. ಸೊ ಹೇಗಿತ್ತು ವ್ಲಾಗು ಎಲ್ಲ ಎಂಜಾಯ್ ಮಾಡ್ತಿದ್ದೀರಾ? ಇನ್ನೂ ಯಾವ ಥರ ಕಂಟೆಂಟ್ ಬೇಕು, ಸೊ ಇನ್ನೂ ಏನೇನೆಲ್ಲ ನೋಡಬೇಕು, ಹೋಮ್ ಟೂರ್ ಕೇಳಿದ್ದೀರಾ, ಖಂಡಿತ ಆದಷ್ಟು ಬೇಗ ಮಾಡಿ ಹಾಕ್ತೀನಿ. ಮೋಸ್ಟ್ಲಿ ಯುಗಾದಿಗೆ ಇವಾಗ ಮಾಡಿಬಿಟ್ಟು ಹಾಕ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಯಿತಾ, ಏನು ಇಷ್ಟ ಆಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಲವ್ ಯು ಆಲ್. ನೋ ಬಾಯ್. ಐ ವಿಲ್ ಬಿ ವೇಟಿಂಗ್ ನಿಮ್ಮ ಕಾಮೆಂಟ್ಸ್ ಜೊತೆಗೆ. ಥ್ಯಾಂಕ್ ಯು ಸೊ ಮಚ್.